ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣು. 9 ಮತ್ತು 10ನೇ ಸೂತ್ರ. ವಿತ್ತಾನ ನಿರೋಧ ಸಂಸ್ಕಾರ ಯೋರ್ ಅಭಿಭವ ಪ್ರಾದುರ್ಭಾವೋ ನಿರೋಧಕ್ಷಣ ಚಿತ್ತಾನ್ವಯೋ ನಿರೋಧ ಪರಿಣಾಮ. 10ನೇ ಸೂತ್ರ. ತಸ್ಯ ಪ್ರಶಾಂತವಾಹಿತ ಸಂಸ್ಕಾರಾತ್. 2 ಸೂತ್ರಗಳನ್ನು ನೋಡೋಣ. ಇಲ್ಲಿ ಈ 2 ಸೂತ್ರಗಳಲ್ಲಿ ಬಹಳ ವಿಶೇಷವಾದದ್ದೇನಿಲ್ಲ. ಅಂದರೆ ಸಮಾಧಿ ಸ್ಥಿತಿ ಪ್ರಾಪ್ತಿಯಾದಾಗ ಮತ್ತು ಸಮಾಧಿಯಿಂದ ಉತ್ಥಾನಗೊಂಡಾಗ ಎರಡೂ ಸಂದರ್ಭದಲ್ಲಿ ಚಿತ್ತವು ನಿರೋಧ ಪರಿಣಾಮವನ್ನು ಹೊಂದಿರ್ತದೆ. ಈಗ ನೀವು ಸಾಧಕರನ್ನು ನೋಡಿರ್ತೀರಿ. ಕೆಲವರು ಈಗ ಗಾಂಜಾ ಸೇದವರು, ಡ್ರಗ್ಸ್ಗೆ ಅಡಿಕ್ಷನ್ ಆದಂಥವರು, ಇಂಥವರು ಅದರ ಪರಿಣಾಮ ಇರೋವರೆಗೂ ಸುಮ್ಮನೆ ಕೂತಿರ್ತಾರೆ, ಸುಂದಾಗಿರ್ತಾರೆ, ಧ್ಯಾನ ಸ್ಥಿತಿಲಿ ಇದೀವಿ ಅಂತಲೇ ಭಾವಿಸ್ಕೊಂಡಿರ್ತಾರೆ. ಆದರೆ ಯಾವಾಗ ಆ ಗುಂಗಿಂದ ಹೊರಗೆ ಬರ್ತಾರೆ, ಗುಂಗು ಅಂತ ಬಳಸ್ತಾರೆ, ಸರಿಯಾದ ಶಬ್ದ. ಆ ಗುಂಗಿಂದ ಹೊರಗೆ ಬಂದ ಕೂಡಲೇ ಮೊದಲಿಗಿಂತಲೂ ಹೀನಾಯವಾಗಿ ಇರ್ತದ ಪರಿಸ್ಥಿತಿ. ಅಂದರೆ ಸಮಾಧಾನ ಇರಂಗಿಲ್ಲ, ಶಾಂತಿ ಇರಂಗಿಲ್ಲ, ಇನ್ನೂ ಹೆಚ್ಚು ಗಲಾಟೆ ಮಾಡ್ತಾರೆ. ಆಮೇಲೆ ಮೊದಲಿಗಿಂತಲೂ ಹೆಚ್ಚು ಚಟವಾದಿಗಳಾಗ್ತಾರೆ ಅಥವಾ ಕ್ರೂರರಾಗ್ತಾರೆ. ಏನಾಗ್ತಾರೋ ಹೇಳಕ್ ಬರಲ್ಲ. ಆದರೆ ಸಾಧನೆಯಿಂದ ಗಳಿಸಿಕೊಂಡ ಸಮಾಧಿ ಸ್ಥಿತಿ ಹೇಗಿರುತ್ತಪ್ಪ ಅಂದರೆ, ಉತ್ಥಾನ ಸಂದರ್ಭದಲ್ಲೂ ಅಂದರೆ ಎಚ್ಚರಗೊಂಡಾಗಲೂ ಅದೇ ಶಾಂತಿ ಇರ್ತದೆ. ಆ ಪರಿಸ್ಥಿತಿ ನಿರೋಧ ಪರಿಸ್ಥಿತಿಲಿದ್ದಾಗಂತೂ ಸರಿನೇ. ಅಂದರೆ ಸಮಾಧಿ ಸ್ಥಿತಿಲಿದ್ದಾಗಂತೂ ಅದು ಪರಮಾತ್ಮ ಸ್ವರೂಪಿನೇ. ಅವನು ಐಕ್ಯ ಸ್ಥಿತಿಲಿದ್ದಾಗ ಅಥವಾ ಸಮಾಧಿ ಸ್ಥಿತಿಲಿದ್ದಾಗ ಅವನು ಪರಮಾತ್ಮನ ಪ್ರತಿನಿಧಿ, ಪರಮಾತ್ಮನೇ ಅವನು. ಅದಕ್ಕೆ ಶರಣರಲ್ಲೂ ಕೂಡ ಬರ್ತಾ ಬರ್ತಾ, ಶರಣರ ಕಾಲಕ್ಕೆ ಹೇಳ್ತಿದ್ರು ಇಲ್ಲೋ ಗೊತ್ತಿಲ್ಲ, ಅಂದಿದ್ದಾರೆ, ವಚನಗಳು ಬರುತ್ತೆ. ಪ್ರಭುದೇವರು, ಸಿದ್ದರಾಮಯ್ಯ ದೇವರು ಅಂತ ಹೇಳಿ, ಬಸವರಾಜ ದೇವರು ಅಂತ ಹೇಳಿ ಹೇಳ್ತಕ್ಕಂಥದ್ದು, ಚನ್ನಬಸವೇಶ್ವರರು ಅಂತ ಹೇಳುವಂಥದ್ದನ್ನು ನಾವು ಕಾಣ್ತೀವಿ. ಯಾಕಂದರೆ ಮನುಷ್ಯತ್ವವನ್ನು ಮೀರಿ, ಮನುಷ್ಯತ್ವ ಅಂದರೆ ಅದು ಒಳ್ಳೆಯದೇ, ಅದನ್ನು ಒಳಿತು ಕೆಡುಕುಗಳನ್ನು ಮೀರ್ತಕ್ಕಂಥದ್ದು, ಆ ಎರಡನ್ನೂ ದಾಟಿ ದೈವಿ ಸ್ಥಿತಿಯಲ್ಲಿ ನಿಲ್ಲೋದು ಸಮಾಧಿ ಸ್ಥಿತಿ. ಆ ಸಮಾಧಿ ಸ್ಥಿತಿಯಿಂದ ಉತ್ಥಾನ ಆದಾಗಲೂ ಕೂಡ ಚಿತ್ತವೃತ್ತಿಗಳು ಮತ್ತೆ ಬಂದರೂ ಕೂಡ ಪ್ರಾದುರ್ಭಾವ, ಅಭಿಭವ, ಪ್ರಾದುರ್ಭಾವ ಅನ್ನೋ 2 ಶಬ್ದವನ್ನು ಬಳಸ್ತಾರೆ. ವಿತ್ತಾನ ನಿರೋಧ ಸಂಸ್ಕಾರೋ ಅಭಿಭವ ಪ್ರಾದುರ್ಭಾವವು ನಿರೋಧ ಕ್ಷಣ ಚಿತ್ತವಾನ್ವಯೋ ನಿರೋಧ ಪರಿಣಾಮ. ಅಂದರೆ ಎಚ್ಚರ ಇದ್ದಾಗಲೂ ಎಚ್ಚರ ಇಲ್ಲದಿದ್ದಾಗಲೂ ಅದು ಚಿತ್ತ ನಿರೋಧದ ಪರಿಣಾಮವು ಅವನಲ್ಲಿ ಇದ್ದೇ ಇರ್ತದೆ. ಇದು ಗಮನಿಸಬೇಕಾದದ್ದು. ಬಹಳ ಸುಲಭ. ಇದನ್ನು ವ್ಯಾಖ್ಯಾನಕಾರರು ಬರೆಯುವಾಗ ಅರ್ಥ ಆಗ್ಲಾರ್ದಂಗೆ ಬರೆದ್ಬಿಟ್ಟಿದ್ದಾರೆ. ಎಷ್ಟೋ ಸೂತ್ರಗಳು ಈ ಥರ ಆಗಿದೆ. ಅದಕ್ಕೆ ಪ್ರಾಯಶಃ ಈ ಪತಂಜಲಿ ಸೂತ್ರಗಳ ಮೇಲೆ ಪ್ರವಚನ ಮಾಡುವವರು ಮತ್ತು ಪ್ರವಚನ ಕೇಳುವವರು ನಿಮಗೆ ಸಿಕ್ಕಲ್ಲ, ಬಹಳ ಕಡಿಮೆ. ಈಗಂತೂ ಪತಂಜಲಿ ಯೋಗ ಸೂತ್ರ ಎಲ್ಲಾದರೂ ನಡೀತಾ ಇದೆ ಖಾಯಮ್ಮಾಗಿಂತ ಅನಿಸೋದು ತುಂಬ ಕಡಿಮೆ. ನಡೆದರೂ ಕೂಡ ಪುಸ್ತಕವನ್ನೇ ಅವಲಂಬಿಸಿಕೊಂಡು ಆ ಕಾರ್ಯಕ್ರಮ ಮುಗಿದೋಗ್ಬಿಡುತ್ತೆ. ಅದನ್ನು ಅರ್ಥ ಮಾಡ್ಕೊಳ್ತಕ್ಕಂಥವ್ರು ತುಂಬ ಕಡಿಮೆ. ಇಲ್ಲಿ ಈ ಸೂತ್ರ ಹಾಗೆ ನೋಡ್ತಂದ್ರೆ ಅರ್ಥ ಆಗೋದು ಸುಲಭ ಇದೆ. ನನಗೇನೆ ಮೊನ್ನೆ 2-3 ಸಾರಿ ಓದಿದ್ವಿ.
ಓದಿ ಓದಿ ನೋಡ್ಕೊಂಡ್ವಿ. ಅದಕ್ಕೆ ಬೆಳಗಿನ ವೇಳೆಯ ಪ್ರವಚನ, ಈ ಚಿಂತನ ಇದೆಯಲ್ಲ, ಇದು ಬರೀ ಕೇವಲ ಕೇಳುವವರಿಗೆ ಅಷ್ಟೇ ಅಲ್ಲ, ಹೇಳುವವರಿಗೂ ಕೂಡ ಹೊಸ ಹೊಸತನವನ್ನು ತಂದುಕೊಡುತ್ತೆ. ನಮಗೆ ಅಭ್ಯಾಸ ಮಾಡುವಾಗ ಇದು ಗೊತ್ತಿರಲ್ಲ, ಕೆಲವು ವಿಷಯಗಳು ಗೊತ್ತಾಗಿರಲ್ಲ. ಅದೇ ಇಲ್ಲಿ ಕೂತ್ಕೊಂಡಾಗ, ಇದನ್ನು ಪ್ರಾರಂಭಿಸಿದಾಗ, ಈ ಪ್ರವಚನವನ್ನು ಏನು ಪ್ರಾರಂಭಿಸ್ತೀವಲ್ಲ, ಆವಾಗಲೇ ಅದು ಹೊಳೆದು ಬಿಟ್ಟಿರ್ತದೆ. ಇದನ್ನು ನಾವು ಬೇರೆ ಸಂದರ್ಭದಲ್ಲಿ ಕೇಳ್ತಾ ಇದ್ವಿ. ಸಾಧಕರು ಈ ನಿಟ್ಟಿನಲ್ಲಿ ಚಿಂತನಕಾರರು, ಚಿಂತನಶೀಲರು ವಿಚಾರ ಮಾಡ್ತಿರ್ತಾರೆ. ಅಂದರೆ ಈ ನಮ್ಮ ಏನು ಪಿಟ್ಯೂಟರಿ ಗ್ಲ್ಯಾಂಡ್, ಪೀನಿಯಲ್ ಗ್ಲ್ಯಾಂಡ್ ಅಂತ ಏನಿದಾವಲ್ಲ, ಇವು ಹೆಚ್ಚಾಗಿ ಅಜಾಗೃತ ಸ್ಥಿತಿಯಲ್ಲಿರ್ತವೆ ಸಾಧಕನಿಗೆ. ಅದನ್ನು ಜಾಗೃತಗೊಳಿಸ್ಕೊಳ್ತಕ್ಕಂಥದ್ದೇ ಸಾಧನೆ. ಅದನ್ನೇ ಅಮೃತದ ಕೊಡ ಅಂತ ಬಳಸ್ತಾರೆ. ಸಹಸ್ರಾರ ಚಕ್ರದಲ್ಲಿ ಅಮೃತ ಕೊಡ ಉಕ್ಕಿತ್ತು, ದೇಹದಲ್ಲೆಲ್ಲ ವ್ಯಾಪಿಸಿತ್ತು ಅಂತ ಹೇಳಿ ಅಪ್ಪಣ್ಣನವರ ಸತಿ ಲಿಂಗಮ್ಮ ತಾಯಿಯವರು ಬಳಸ್ತಾರೆ. ಅದು ಬಳಸುವ ಅರ್ಥ ಏನು ಅಂದಾಗ, ಆ ಗ್ರಂಥಿಗಳು ಜಾಗೃತಗೊಂಡು ಅಲ್ಲಿ ಶ್ರವಿಕೆ ಪ್ರಾರಂಭ ಆಗುತ್ತೆ. ಅದು ಕೇವಲ ಬಾಯಲ್ಲೋ ಅಥವಾ ಕಿರುನಾಲ್ಗೆಯ ಕೆಳಗಡೆಯಿಂದನೇ ಕುಡಿತಕ್ಕಂಥದ್ದು ಅಂತ ಕೆಲವರು ಭಾವಿಸ್ಕೊಂಡಿದ್ದಾರೆ. ಅದು ಎಷ್ಟರ ಮಟ್ಟಿಗೆ ಸರಿನೋ ಗೊತ್ತಿಲ್ಲ ನನಗೆ. ಆದರೆ ಈ ಏನು ಸಹಸ್ರಾರದಲ್ಲಿರ್ತಕ್ಕಂಥ ಅಮೃತದ ಕೊಡ ಉಕ್ಕೋದು ಅಂದರೆ, ಇಡೀ ದೇಹದ ಕಣಕಣವೂ ಕೂಡ ಪರಮಾತ್ಮನ ಚೈತನ್ಯದಿಂದ ವ್ಯಾಪಿಸುತ್ತೆ. ಆ ಪರಮಾತ್ಮ ಚೈತನ್ಯ ಹೊರಗಿನಿಂದ ಬಂದದ್ದಲ್ಲ, ಒಳಗೆ ಇರ್ತಕ್ಕಂಥದ್ದು. ಹಾಗೆಯೇ ಸಮಾಧಿ ಸ್ಥಿತಿ ಅನ್ನುವಂಥದ್ದು ಅಷ್ಟೇ. ಸಾಧನೆ ಮಾಡ್ತಾ 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 ಅದು ಸಿದ್ಧಿ ಆಗ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಪಾಶ್ಚಿಮಾತ್ಯರು ಒಂದು ಪ್ರಯೋಗ ಮಾಡಿದ್ರು. ಪಾಶ್ಚಿಮಾತ್ಯರು ಈ ಏನು ಪಿಟ್ಯೂಟರಿ ಗ್ಲ್ಯಾಂಡ್, ಪೀನಿಯಲ್ ಗ್ಲ್ಯಾಂಡ್ ಇದಾವಲ್ಲ, ಗ್ರಂಥಿಗಳೇನಿದಾವಲ್ಲ, ಅವುಗಳನ್ನು ಹೊರಗಿನ ಸಾಧನಗಳಿಂದ ಜಾಗೃತ ಮಾಡಬೇಕು ಅಂತ ಪ್ರಯತ್ನ ಪಟ್ಟರು. ಯಾವುದೋ ಇಂಜೆಕ್ಷನ್ ಕೊಟ್ಟು ಅಥವಾ ಡ್ರಗ್ಸ್ ಕೊಟ್ಟು ಅದನ್ನು ಜಾಗೃತಿ ಮಾಡಿದ್ರೆ ಅದೇ ಅಮೃತದ ಕೂಡ ಅದರ ಅನುಭವ, ಆನಂದ ಆಗ್ಬಹುದಲ್ಲ ಅಂತ ಪ್ರಯತ್ನ ಪಟ್ಟರು. ಅದು ಆಗಲಿಲ್ಲ, ಹುಚ್ಚರಾದರು ಅಂಥವರು ಹುಚ್ಚರಾದರು. ಅದಕ್ಕೇ ಎಲ್ಲ ಶರಣರು, ಯೋಗಿಗಳು, ಸಂತರು ಯಾರು ಸರಿಯಾಗಿ ಯಶಸ್ವಿಯಾಗಿದ್ದಾರೋ ಅವರೆಲ್ಲರೂ ಹೇಳೋದು ಅಂತರಂಗ ಶುದ್ಧಿ, ಬಹಿರಂಗ ಶುದ್ಧಿ ಎರಡನ್ನೂ ಸಾಧಿಸಬೇಕು. ಯಮ ನಿಯಮ, ಯಮ ನಿಯಮಗಳನ್ನೇ ಮೊದಲು ಸಾಧಿಸಬೇಕು, ಆಮೇಲೆ ಆಸನ. ಅದರರ್ಥ ಯಮ ನಿಯಮಗಳ ಸಾಧನೆ ಆಗೋ ತನಕ ಆಸನ ಮಾಡಬಾರ್ದು ಅಂತಲ್ಲ. ಆಸನಗಳದ್ದು ಇರಲಿ, ಆಸನಗಳ ಜೊತೆಗೆ ಪ್ರಾಣಾಯಾಮದ ಜೊತೆಗೆ ಯಮ ನಿಯಮಗಳನ್ನು ಕಲೀಲೇಬೇಕು, ಮಾಡಲೇಬೇಕು. ಒಬ್ಬ ಸಿದ್ಧಪುರುಷ, ಒಬ್ಬ ಯೋಗಿ, ಒಬ್ಬ ಶರಣ, ಅವನು ಜಗತ್ತು ಬಿಟ್ಟು ಹೊರತಲ್ಲ. ನಾನು ಹೇಗೆ ನಡ್ಕೊಂಡ್ರು ನಡೆಯುತ್ತೆ. ಕೆಲವರು 20ನೇ ಶತಮಾನದಲ್ಲಿ ಆ ಥರ ಮಾಡಿದ್ರು. ಪಶ್ಚಿಮದಲ್ಲೂ ಆ ಥರ ಹುಟ್ಟಿದ್ರು, ಭಾರತದಲ್ಲೂ ಆ ಥರದವ್ರು ಹುಟ್ಟಿದ್ರು. ಆಗಾಗ ಪ್ರಪಂಚದಲ್ಲಿ ಅಂಥವ್ರು ಹುಟ್ಟತಾನೆ ಇರ್ತಾರೆ. ಅವರು ಏನು ಮಾಡಿದ್ರು ನಡೆಯುತ್ತೆ, ಕುಡಿದ್ರೂ ನಡೆಯುತ್ತೆ, ಗಾಂಜಾ ಸೇದಿದ್ರು ನಡೆಯುತ್ತೆ, ಆಮೇಲೆ ಡ್ರಗ್ಸ್ ತೊಗೊಂಡ್ರು ನಡೆಯುತ್ತೆ, ಧ್ಯಾನ ಮಾಡಿಬಿಟ್ರೆ ಸಾಕು ಎಲ್ಲ ಸರಿ ಹೋಗುತ್ತೆ ಅಂತ ಭಾವಿಸ್ಕೊಂಡಂಥವ್ರು. ಅದರ ಕೊನೆಯ ಕೊಂಡಿಂದ ನಿತ್ಯಾನಂದ ಸ್ವಾಮಿ ನಿತ್ಯಾನಂದ ಹೋಮ ಹವನ ಮಾಡುವಾಗಲೂ ಕೂಡ ಅದಕ್ಕೇನೆ ಕುಂಡಕ್ಕೇನೆ ವಸ್ತುಗಳ ಜೊತೆಗೆ ಡ್ರಗ್ಸ್ನು ಕೂಡ ಹಾಕ್ಬಿಡ್ತಿದ್ದಂತೆ. ಒಬ್ಬರು ವಿದೇಶಿಯವರು ಹೇಳಿಕೆ ಕೊಟ್ಟರು. ಆ ಥರ ಒಂದೇ ಒಂದು ಯಾಗಕ್ಕೆ ಅವ್ರ ಹತ್ರ 4 ಲಕ್ಷ ರೂಪಾಯಿ ಹಣ ತೊಗೊಂಡಿದ್ದಂತೆ. 4 ಲಕ್ಷ ರೂಪಾಯಿ 1 ಗಂಟೆ 1.5 ಗಂಟೆ ಕೆಲಸ ಮಾಡೋದಕ್ಕೆ. ಆವಾಗ ಅವರೆಲ್ಲ ಗುಂಗು ಹತ್ತಿ ಕುಣಿಯೋದು, ಓಂ ನಮಃ ಶಿವ ಹೇಳೋದು ಅಥವಾ ಮಂತ್ರ ಜಪ ಮಾಡೋದು, ಜೋರಾಗಿ ಹಾಡೋದು. ಯಾಕೆ ಆಗ್ತಿತ್ತು ಅಂದರೆ ಅವರೆಲ್ಲರೂ ಸಮಾಧಿ ಸ್ಥಿತಿ ಗಳಿಸ್ಕೊಂಡ್ಬಿಟ್ಟಿದ್ದೀವಿ ಅಂತ ಭಾವಿಸ್ಕೊಳ್ತಿದ್ರು. ಆದರೆ ಹೊಗೆನಲ್ಲಿ ಅದು ಶ್ವಾಸಕೋಶವನ್ನು ಸೇರಿ ಮತ್ತು ಮೆದುಳಿಗೆ ಹೋಗಿ ಪರಿಣಾಮ ಮಾಡ್ತಾ ಇತ್ತು. ಇದು ಶಾಶ್ವತವಾದ ಪರಿಣಾಮ ಅಲ್ಲ.
ಇಲ್ಲಿ ಅದನ್ನೇ 2 ಸೂತ್ರಗಳಲ್ಲಿ ಪತಂಜಲಿಗಳು ಹೇಳೋದು ಅದನ್ನೇ. ಉತ್ಥಾನ ನಿರೋಧ ಸಂಸ್ಕಾರ ಅಭಿಭವ ಪ್ರಾದುರ್ಭಾವೋ ನಿರೋಧಕ್ಷಣ ಚಿತ್ತಾನ್ವಯೋ ನಿರೋಧ ಪರಿಣಾಮ. ಅಂದರೆ ನಿರೋಧದ ಪರಿಣಾಮ ಉತ್ಥಾನದ ಸಂದರ್ಭದಲ್ಲಿ ಮತ್ತು ಸಮಾಧಿ ಸ್ಥಿತಿಯಲ್ಲಿ ಒಂದೇ ಥರ ಇರ್ತದೆ. ಪರಿಣಾಮ, ಸಮಾಧಿ ಸ್ಥಿತಿಯಲ್ಲಿ ಅವನು ಮೌನಿಯಾಗಿರ್ತಾನೆ. ಆಮೇಲೆ ಏನೂ ಹೊರಗಿನದ್ದು ಶಬ್ದಗಳು ಏನೂ ಕೇಳಿಸದೇ ಇರ್ಬೋದು, ಏನೂ ಕೇಳಿಸೋದಿಲ್ಲ. ತನ್ನಷ್ಟಕ್ಕೆ ತಾನು ಆನಂದದ ಸಾಗರದಲ್ಲಿ ಓಲಾಡ್ತಾ ಇರ್ತಾನೆ. ಅದು ಸಮಾಧಿ ಸ್ಥಿತಿ. ಎಚ್ಚರಗೊಂಡಾಗಲೂ ಕೂಡ ಆ ನಿರೋಧದ ಪರಿಣಾಮದಲ್ಲಿ ಆ ಆನಂದವನ್ನು ಅನುಭವಿಸ್ತಾ ಇರ್ತಾನೆ. ತಸ್ಯ ಪ್ರಶಾಂತವಾಹಿತ ಸಂಸ್ಕಾರಾತ್. ಅದರ ಪರಿಣಾಮ ಏನಪ್ಪ ಅಂದರೆ ಅವನ ಸ್ವಭಾವದಲ್ಲಿ ಅತ್ಯಂತ ಪ್ರಶಾಂತತೆ, ಜವಾಬ್ದಾರಿತನ, ಪ್ರಶಾಂತತೆ ಜವಾಬ್ದಾರಿತನ ಇರ್ತದೆ. ಅಲ್ಲಿ ಅವನು ಗಲಾಟೆಗೆ ಹೋಗೋದಿಲ್ಲ. ಪ್ರಾಯಶಃ ನನಗನ್ಸುತ್ತೆ ನಮ್ಮಲ್ಲಿ ಬಹಳ ಜನ ಪಂಡಿತರುಗಳು, ವಿದ್ವಾಂಸರುಗಳು ಸಮಾಧಿ ಸ್ಥಿತಿಯನ್ನು ಅನುಭವಿಸಿದವರಲ್ಲ. ಅವರು ಬೆಳಗಿನ ಪ್ರಶಾಂತತೆಯಲ್ಲಿ ಪೂಜೆ ಅಥವಾ ಜಪ, ಪಠನ, ಪಾರಾಯಣ, ಬರವಣಿಗೆ ಇದರಲ್ಲಿ ಕೆಲವರು ಇದ್ದು ನಂತರ ಆ ಒಂದು ಅಂದರೆ ಇದಕ್ಕೂ ಕೂಡ ಸವಿಕಲ್ಪ ಸಮಾಧಿ ಅಂತ ಕರಿಬಹುದು. ಬಹಳ ರಚನೆ ಮಾಡಿದ್ದಾರೆ ಕೆಲವರೆಲ್ಲ, ದೊಡ್ಡ ದೊಡ್ಡ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ, ಒಳ್ಳೆಯ ಕವಿತೆಗಳನ್ನು ಮಾಡಿದ್ದಾರೆ. ಯಾರೋ ಸಿದ್ಧಪುರುಷರು ಅನ್ನಿಸ್ಕೊಂಡಂಥವ್ರು ಕೂಡ. ಆಮೇಲೆ ಅವರು ರಾಜಸ್ಥಾನಗಳಿಗೆ ಹೋಗಿ ವಾದ ವಿವಾದ ಮಾಡಿ ತಮ್ಮನ್ನು ತಾವು ಸಿದ್ಧಪಡಿಸಿಕೊಳ್ತಾ ಇದ್ದರು. ಅಂದರೆ ನಾನು ಶ್ರೇಷ್ಠ, ನಾನು ವಿದ್ವಾಂಸ, ನನಗೆಲ್ಲರೂ ಸೋಲ್ಬೇಕು, ಬಿರುದು ಬಾವಲಿಗಳನ್ನು ನನಗೆ ಅರ್ಪಿಸಬೇಕು, ನಾನು ಸೋತ ಪಕ್ಷದಲ್ಲಿ ನನ್ನ ಬಿರುದು ಬಾವಲಿಗಳನ್ನು ನಿಮಗೆಲ್ಲ ವಾಪಸ್ ಕೊಟ್ಟು ಬಿಡ್ತೀನಿ. ಇನ್ನು ಕೆಲವರು ನಾನು ದನ ಕಾಯ್ತೀನಿ, ಕತ್ತೆ ಕಾಯ್ತೀನಿ ಅಂತ ಹೇಳಿ ಆ ಥರ ಸೋತು ದನ ಕಾಯ್ದಿರೋ ವಿದ್ವಾಂಸರುಗಳು ಉಂಟು. ಈ ಗಲಾಟೆ ಯಾಕೆ ನಡೀತು ಅಂದರೆ ಇವರು ನಿರ್ವಿಕಲ್ಪ ಸಮಾಧಿಯನ್ನು ಪ್ರಾಪ್ತಿ ಮಾಡಿಕೊಂಡವರಲ್ಲ, ಇವರು ಪರಮಶಾಂತಿಯನ್ನು ಅನುಭವಿಸಿದವರಲ್ಲ, ಪರಮಾತ್ಮನ ಅನುಭೂತಿಯನ್ನು ಪಡ್ಕೊಂಡಂಥವ್ರಲ್ಲ. ಇಂಥವರಿಂದ ಪ್ರಶಾಂತತೆಯನ್ನು ನಿರೀಕ್ಷೆ ಮಾಡಲಿಕ್ಕಾಗಲ್ಲ. ಅಂಥವ್ರು ಏನಿದ್ರು ದೊಡ್ಡ ದೊಡ್ಡ ವಾದ ವಿವಾದಗಳು, ಪ್ರಶಸ್ತಿಗಳು, ಹೀಗೆ ಬುದ್ಧಿಜೀವಿಗಳು ಅನ್ನಿಸ್ಕೊಂಡಂಥವ್ರು ಮಾಡ್ತಿದ್ದಾರಲ್ಲ, ಆ ಥರ ಮಾಡಬಹುದೇ ಹೊರತು ಅವರಿಂದ ಜಗತ್ತಿಗಾಗಲಿ ಅವ್ರಿಗಾಗಲಿ ಶಾಂತಿ ಪ್ರಾಪ್ತಿಯಾಗಲ್ಲ, ಪ್ರಶಾಂತತೆ ಪ್ರಾಪ್ತಿಯಾಗಲ್ಲ. ಆದರೆ ನಿಜವಾಗಿ ಧ್ಯಾನದಲ್ಲಿ ಪರಿಣಿತನಾದವನು, ಸಮಾಧಿ ಸ್ಥಿತಿಯನ್ನು ಪಡ್ಕೊಂಡಂಥವನು, ಅವನು ಯಾವ ವಾದ ವಿವಾದಕ್ಕೂ ಹೋಗಲ್ಲ. ಸಾಧ್ಯ ಆದರೆ ಅವನು ತನ್ನ ಬಳಿ ಬಂದರೆ, ಕಿಂಕರತೆಯಿಂದ ಬಂದರೆ ಕಲಿಸ್ತಾನೆ, ಅವನು ಒಂದಷ್ಟು ಹೇಳ್ಕೊಡ್ತಾನೆ. ಇಲ್ಲ ಅಂದರೆ ತನ್ನ ಆನಂದದಲ್ಲಿ ತಾನಿರ್ತಾನೆ. ಇನ್ನು ಕೆಲವು ಪ್ರವಾದಿಗಳು, ಬುದ್ಧ, ಮಹಾವೀರ, ಬಸವಣ್ಣನಂತಹವರು, ಇಂಥವರು, ಸಿದ್ಧಲಿಂಗೇಶ್ವರರಂತಹವರು, ಅವ್ರು ಯಾರನ್ನೂ ಸೋಲ್ಸೋಕ್ಕೋಸ್ಕರ ಹೋಗಲ್ಲ. ತಾವು ಕಂಡಂತಹ ಅನುಭೂತಿಯನ್ನು ಕಲಿಸುವುದು ಅಥವಾ ತಿಳಿಸುವುದು. ಎಷ್ಟು ಜನ ಕಲ್ತ್ಕೊತಾರೋ ಬಿಡ್ತಾರೋ ಗೊತ್ತಿಲ್ಲ, ತಿಳಿಸ್ಕೊತ ಹೋಗ್ತಾರೆ. ಅದರಲ್ಲಿ ಕೆಲವರು ಕಲ್ತ್ಕೊಂಡು ಪಾರಾಗ್ತಾರೆ. ಇದು ಯೋಗ ಮಾರ್ಗದ ಅಂತಿಮ ಸ್ಥಿತಿಯ ಲಕ್ಷಣ. ಗೊತ್ತಾಯ್ತಲ್ವಾ? ಇದನ್ನು ಮತ್ತೆ ಮತ್ತೆ ವರ್ಣಿಸ್ತಾರೆ ಪತಂಜಲಿಗಳು, ಮತ್ತೆ ಮತ್ತೆ ವರ್ಣಿಸ್ತಾರೆ. ಅದಕ್ಕೆ ನೀವು ಪತಂಜಲಿ ಎಲ್ಲಾದರೂ ವಾದ ವಿವಾದ ಮಾಡಿದ್ರು ಅಂತ ನೀವೆಲ್ಲೂ ಕೇಳಲ್ಲ. ಅವರೆಲ್ಲೂ ವಾದ ವಿವಾದ ಮಾಡಿಲ್ಲ. ಸೂತ್ರ ಬರೆದ್ರು. ಪ್ರಾಯಶಃ ಅವ್ರ ಕಾಲಕ್ಕೆ ಒಂದು ಆಶ್ರಮವೂ ಇರ್ಬೋದು, ಅಲ್ಲಿ ಅನೇಕ ಜನರಿಗೆ ಅವರು ಕಲಿಸಿದ್ದಾರೆ ಅಂತ ಕಾಣುತ್ತೆ. ಆದರೆ ಇವತ್ತಿಗೂ ಕೂಡ ಪತಂಜಲಿಗಳು ಪ್ರಸ್ತುತ, ಅವರ ಅನುಯಾಯಿಗಳು ಕೂಡ ಯಾರ ಜೊತೆ ಹೊಡೆದಾಡುವ ಪ್ರಸಂಗ ಇಲ್ಲ. ಇಲ್ಲಿ ರಾಮಸ್ವಾಮಿ ಅಣ್ಣವರು ಅಂತ ಇದ್ದಾರೆ, ಅವರು ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಅಂತ ಹೇಳಿ ಸುಮಾರೊಂದು 30-40 ವರ್ಷದ ಮೇಲೆ ಆಯ್ತೇನು, ಅವತ್ತಿನಿಂದ ಇವತ್ತಿನವರೆಗೂ ಉಚಿತವಾಗಿ ಶಿಕ್ಷಣ ಮಾಡ್ಕೊತ ಬರ್ತಾ ಇದ್ದಾರೆ. ಅಲ್ಲಲ್ಲಿ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ರಚನೆ ಮಾಡಿದ್ದಾರೆ. ಅವರು ಬ್ರಹ್ಮಚಾರಿಗಳು ಕೂಡ ಹೌದು, ವಿಧಾನಸೌಧದಲ್ಲಿ ಕೆಲಸನೂ ಮಾಡಿದ್ದಾರೆ. ಆದರೆ
ಅವರು ಯಾವ ವಾದ ವಿವಾದಕ್ಕೂ ಸಿಕ್ಕಲಿಲ್ಲ, ಯಾವ ಅಪರಾಧಿ ಹಿನ್ನೆಲೆನೂ ಅವರಿಗೆ ಅಂಟ್ಕೊಳ್ಳಿಲ್ಲ, ಎಲ್ಲೂ ಅವ್ರ ಹೆಸರು ನೀವು ಕೇಳಲ್ಲ. ಆದರೆ ಒಳ್ಳೆ ಕೆಲಸ ಮಾಡ್ತಾರೆ. ಇದು ಯೋಗಿಯ ಸಮಾಧಿ ಸ್ಥಿತಿ ಗಳಿಸಿಕೊಂಡವನ ಶರಣನ ನಿಲುವು. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ ಶರಣ.